ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 153. ತಮ್ಮ ಮಗ ಹೋಟೆಲ್ ಮುಂದೆ ನಿಂತು ನಿಶಾ ಜೊತೆ ನಗುತ್ತಾ ಮಾತನಾಡುತ್ತಾ ನಿಂತಿರುವುದನ್ನು ನೋಡಿದ ಸ್ಪಂದನ ಅವರಿಗೆ ಕೋಪ ಬಂದಿತ್ತು. ಮದುವೆಯಾಗಿ ಇಷ್ಟು ದಿನವಾದರೂ ಶರದಿಯ ಜೊತೆ ಹೀಗೆ ಒಂದು ದಿನವೂ ನಗುತ್ತಾ ಮಾತನಾಡಿರುವುದನ್ನು ಅವರು ನೋಡಿಲ್ಲ. ಹಾಗೆ ಹೊರಗೆ ಕೂಡ ಕರೆದುಕೊಂಡು ಹೋಗಿಲ್ಲ. ಅಂಥದ್ದರಲ್ಲಿ ನಿಶಾ ಜೊತೆ ಹೋಟೆಲ್ ಮುಂದೆ ನಿಂತಿರುವುದನ್ನು ನೋಡಿದವರಿಗೆ ಮಗನ ಮೇಲೆ ಇನ್ನಿಲ್ಲದ ಕೋಪ ಆವರಿಸಿತು. ಅದೇ ನಗುವಿನಿಂದ ನಿಶಾ ತನ್ನ ಕಾರು ಹತ್ತಿ ಹೋಗುತ್ತಿದ್ದ ಹಾಗೆ ತನ್ನ ಕಾರಿನ ಬಳಿಯೇ ನಿಂತು ಫೋನ್ ನೋಡುತ್ತಿದ್ದ ಮಗನ ಬಳಿಗೆ ಹೋದವರು ಕೆಮ್ಮಿನ ಮೂಲಕ ತನ್ನ ಇರುವನ್ನು ತೋರಿಸಿದರು. ಪರಿಚಿತ ಧ್ವನಿ ಕೆಮ್ಮಿದಾಗ ತಲೆ ಎತ್ತಿದವನಿಗೆ ಅಲ್ಲಿ ತಾಯಿಯನ್ನು ನೋಡಿ ಆಶ್ಚರ್ಯವಾಗಿತ್ತು. ಮಮ್ಮಿ, ಇದೇನು ನೀವು ಇಲ್ಲಿ ಎಂದನು ಅದೇ ಆಶ್ಚರ್ಯದಲ್ಲಿ. ಕೆಲವೊಮ್ಮೆ ಬರಬೇಕಾಗುತ್ತದೆ, ನೀನೇನು ಇಲ್ಲಿ ಎಂದರು. ಅದು ಊಟಕ್ಕೆ ಬಂದಿದ್ದೆ ಮಮ್ಮಿ ಎಂದನು. ಯಾರ ಜೊತೆ? ನನ್ನ ಸೊಸೆ ಬಂದಿದ್ದಾಳಾ? ಎಲ್ಲವೂ ಗೊತ್ತಿದ್ದೇ ಬೇಕೆಂದು ಕೇಳಿದರು. ತಾಯಿಯ ಮಾತಿಗೆ ಏನು ಹೇಳುವುದು ಎಂದು ಪದಗಳಿಗೆ ತಡಕಾಡಿದವನು, ಇಲ್ಲ, ನನ್ನ ಫ್ರೆಂಡ್ ಜೊತೆ ಬಂದಿದ್ದೆ ಮಮ್ಮಿ ಎಂದನು. ಫ್ರೆಂಡ್ ಯಾರು ಎಂದು ಕೇಳಬಹುದಾ? ಕೈಕಟ್ಟಿ ಅದೇ ಗಂಭೀರತೆಯಲ್ಲಿ ಕೇಳಿದರು. ಇಂದು ಅವನಿಗೆ ತನ್ನ ತಾಯಿಯ ಮಾತುಗಳೆಲ್ಲ ಹೊಸತೆನಿಸಿತು. ಯಾಕೆ ಹೀಗೆಲ್ಲ ಮಾತನಾಡುತ್ತಿದ್ದಾರೆ ಎಂದು ತಿಳಿಯದೆ ಕಂಗಾಲಾದವನು, ಮಮ್ಮಿ, ಅದು ನಿಶಾ ಇವತ್ತು ಲಂಚ್ ಮಾಡಬೇಕು ಎಂದು ಆಸೆ ಪಟ್ಟಳು ಎಂದನು. ಅಷ್ಟರಲ್ಲಿ ನೀನು ಏನು ಹೇಳುವುದು ಬೇಕಾಗಿಲ್ಲ, ನಾನು ಎಲ್ಲವನ್ನು ನೋಡಿದೆ. ನೀನು ನಿನ್ನ ಫ್ರೆಂಡ್ ಜೊತೆ ಹೊರಗೆ ಬಂದು ಸುತ್ತಾಡಿ ಊಟ ಮಾಡಿದ್ದು ನನಗೆ ಬೇಸರ ಆಗಲಿಲ್ಲ. ಆದರೆ ಮದುವೆಯಾದಾಗಿನಿಂದ ಇಲ್ಲಿಯವರೆಗೂ ಶರದಿಯನ್ನು ಒಂದೇ ಒಂದು ದಿನ ನೀನು ಹೊರಗೆ ಕರೆದುಕೊಂಡು ಹೋಗಿಲ್ಲ. ಶಾಪಿಂಗ್ ಎಂದು ಹೋಗಿಲ್ಲ. ಅವಳಿಗೆ ಏನು ಬೇಕು ಏನು ಬೇಡ ಎಂದು ಕೇಳಿಲ್ಲ. ನಿನಗೆ ಯಾರೋ ಮೂರನೇ ಅವರ ಆಸೆ ಏನು ಎಂದು ತಿಳಿಯುತ್ತದೆ. ಆದರೆ ನಿನ್ನ ಹೆಂಡತಿಯ ಆಸೆ ಏನು ಎಂದು ತಿಳಿಯುವುದಿಲ್ಲ ಅಲ್ಲವಾ? ಪಾಪ ಶರದಿ ಮನೆಯಲ್ಲಿ ಇರಲು ಬೇಜಾರಾಗುತ್ತದೆ ಎಂದು ಇವತ್ತು ಸ್ಕೂಲ್ಗೆ ಬಂದಿದ್ದಾಳೆ. ಆದರೆ ನೀನು ಅವಳ ಬಗ್ಗೆ ಯೋಚನೆಯೇ ಇಲ್ಲದೆ ನಿನ್ನ ಫ್ರೆಂಡ್ ಜೊತೆ ಹೊಟ್ಟೆ ತುಂಬ ಊಟ ಮಾಡಿ ಹೋಗುತ್ತಿದ್ದೀಯ. ಅವರ ಪ್ರತಿಯೊಂದು ಮಾತಿನಲ್ಲೂ ಮಗನೆಡೆಗಿನ ಅಸಮಾಧಾನ ಎದ್ದು ಕಾಣುತ್ತಿತ್ತು. ಮಮ್ಮಿ, ಯಾಕೆ ಹೀಗೆಲ್ಲ ಮಾತನಾಡುತ್ತಿದ್ದೀರಾ? ನನಗೆ ಎಷ್ಟು ಕೆಲಸ ಇರುತ್ತದೆ ಎಂದು ನಿಮಗೆ ಗೊತ್ತು. ಇವತ್ತೇ ಮೊದಲು ನಾನು ಹೀಗೆ ಹೊರಗೆ ಊಟಕ್ಕೆ ಬಂದಿರುವುದು. ಅಷ್ಟಕ್ಕೆ ನೀವು ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದನು. ಎಷ್ಟೇ ಕೆಲಸ ಇದ್ದರೂ ಸಮಯ ಇಲ್ಲ ಎಂದರೂ ಸಹ ನಮ್ಮವರಿಗೋಸ್ಕರ ನಾವೇ ಸಮಯ ಮಾಡಿಕೊಳ್ಳಬೇಕು ಧನು. ಆಗ ಮಾತ್ರ ಆ ಸಂಬಂಧ ಶಾಶ್ವತವಾಗಿರುತ್ತದೆ. ಮತ್ತೆ ಅದಕ್ಕೊಂದು ಬೆಲೆ ಇರುತ್ತದೆ. ನನ್ನ ಜಾಗದಲ್ಲಿ ಶರದಿ ಇದ್ದು ಅವಳು ನಿನ್ನನ್ನು ಹೀಗೆ ನೋಡಿದಿದ್ದರೆ ಅವಳ ಮನಸ್ಸಿಗೆ ಎಷ್ಟು ನೋವಾಗುತ್ತಿತ್ತು ಎನ್ನುವ ಅಂದಾಜಿದೆಯಾ ನಿನಗೆ? ಯಾಕೆ ಈ ಮಾತನ್ನು ಕೇಳುತ್ತಿದ್ದೇನೆ ಎಂದರೆ, ನಾನು ತಾಯಿಯಾಗುವುದಕ್ಕೂ ಮೊದಲು ಒಂದು ಹೆಣ್ಣು ಎಂದರು. ಮಮ್ಮಿ, ಇಷ್ಟಕ್ಕೆ ಯಾಕಿಷ್ಟು ಮಾತನಾಡುತ್ತಿದ್ದೀರಾ? ನಾವಿಬ್ಬರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಎಂದು ಸೋತ ಧ್ವನಿಯಲ್ಲಿಯೇ ಹೇಳಿದನು. ನಿನ್ನ ಸ್ನೇಹ ತಪ್ಪು ಎಂದು ನಾನು ಹೇಳುತ್ತಿಲ್ಲ. ಆದರೆ ನಿಮ್ಮಿಬ್ಬರ ಸ್ನೇಹದಿಂದ ನನ್ನ ಸೊಸೆಯ ಮನಸ್ಸಿಗೆ ಏನಾದರೂ ನೋವಾದರೆ ನಾನು ಸುಮ್ಮನಿರುವುದಿಲ್ಲ ಎಂದು ಮಗನಿಗೆ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೊರಟರು. ತನ್ನ ತಾಯಿ ಯಾಕೆ ಹೀಗೆ ಕೇಳುತ್ತಿದ್ದಾರೆ ಎನ್ನುವುದನ್ನು ಅರಿಯುವಲ್ಲಿ ಸೋತನು ಅವನು. ನಿನ್ನೆಯಿಂದ ಒಂದು ಮಾತು ಕೂಡ ಆಡಿಲ್ಲ ಅವಳು. ಧನುಷ್ಗೆ ಇತ್ತೀಚೆಗೆ ಅವಳು ಮೌನವಾಗಿದ್ದರೆ ಸಹಿಸಲು ಆಗುವುದಿಲ್ಲ. ಅಲ್ಲದೆ ಇಂದು ತನ್ನ ತಾಯಿ ಆಡಿದ ಮಾತುಗಳು ಮನಸ್ಸಿಗೆ ನಾಟಿದ್ದವು. ರಾತ್ರಿ ಊಟ ಮುಗಿಸಿ ಬಂದವಳ ಕೈ ಹಿಡಿದವನು, ಶರದಿ ಕ್ಷಮೆ ಕೇಳಿದರೂ ಕೂಡ ಯಾಕೆ ಹೀಗೆ ಆಡುತ್ತಿದ್ದೀಯಾ? ಹಾಗೆಲ್ಲ ಮಾತನಾಡಿದ್ದು ನನ್ನದೇ ತಪ್ಪು. ಪ್ಲೀಸ್ ನನ್ನ ಜೊತೆ ಹೀಗಿರಬೇಡ ಎಂದನು. ಇಷ್ಟು ಅಂತ ಕ್ಷಮೆ ಕೇಳ್ತೀಯದನು? ಮನಸ್ಸಿಗೆ ನೋವು ಮಾಡಿ ಕ್ಷಮೆ ಕೇಳಿದ ತಕ್ಷಣ ನೀನು ಮಾಡಿದ ನೋವು ಮಾಯವಾಗುತ್ತದೆ ಎಂದು ತಿಳಿದಿದ್ದೀಯಾ? ನನಗೂ ಒಂದು ಮನಸ್ಸಿದೆ, ಅದರಲ್ಲಿಯೂ ಭಾವನೆಗಳಿವೆ ಎಂದು ತಿಳಿದೇ ಇಲ್ಲ ನೀನು. ಒಟ್ಟಿನಲ್ಲಿ ನನ್ನನ್ನೊಂದು ಗೊಂಬೆ ಎಂದು ತಿಳಿದಿದ್ದೀಯಾ? ನಾನು ಮಾಡಿದ ತಪ್ಪು ಯಾವುದು ಗೊತ್ತದನು? ನೀನು ನಮ್ಮ ಮನೆಗೆ ಬಂದು ನನ್ನನ್ನು ಮದುವೆಯಾಗುತ್ತೇನೆ ಎನ್ನುತ್ತಿದ್ದ ಹಾಗೆ ನನ್ನ ಅಣ್ಣನ ಪ್ರೀತಿ ಅವನ ಕೈ ಸೇರುತ್ತಲ್ಲ ಎನ್ನುವ ಯೋಚನೆಯಿಂದ ನಿನ್ನನ್ನು ಮದುವೆಯಾಗಲಿ ಒಪ್ಪಿಗೆ ಕೊಟ್ಟಿದ್ದು. ಆ ತಪ್ಪಿಗೆ ಈಗ ಶಿಕ್ಷೆ ಅನುಭವಿಸುತ್ತಿದ್ದೇನೆ. ನಮ್ಮಿಬ್ಬರ ಮಧ್ಯೆ ಇರುವ ಬಿರುಕನ್ನು ಮನೆಯವರ ಮುಂದೆ ತೋರಿಸಲು ಆಗದೆ ಅವರ ಎದುರಿಗೆ
ನಗುವಿನ ಮುಖವಾಡ ಹೊದ್ದು ಬದುಕುತ್ತಿದ್ದೇನೆ. ಯಾಕೋ ಆ ಮುಖವಾಡ ಹೆಚ್ಚು ದಿನ ಉಳಿಯುವುದಿಲ್ಲ ಎನಿಸುತ್ತಿದೆ. ಆ ಮುಖವಾಡ ಕಳಚಿದಾಗ ಅವರಿಗೆ ಆಗುವ ನೋವು ಅಂದಾಜಿಸಲಾಗದು. ನನ್ನಿಂದ ಅವರೆಲ್ಲ ನೋವು ಅನುಭವಿಸುತ್ತಾರಲ್ಲ ಎನ್ನುವ ಯೋಚನೆ ನನ್ನನ್ನು ಕಾಡುತ್ತಿದೆ. ನಿನಗೆ ಗೊತ್ತದನು, ಅತ್ತೆ ಸ್ಕೂಲಿನ ಜವಾಬ್ದಾರಿಯನ್ನು ಪೂರ್ತಿ ನನಗೆ ವಹಿಸಲು ಕಾಯುತ್ತಿದ್ದಾರೆ. ಅವರ ಆ ನಂಬಿಕೆಗೆ ಅರ್ಹಳ ನಾನು ಎಂದು ಯೋಚಿಸಿದಾಗ ನನ್ನ ಮನವೇ ನನಗೆ ಚೀಮಾರಿ ಹಾಕಿದಂತಾಗುತ್ತಿದೆ. ಇರುವ ವಿಷಯವನ್ನು ಅವರ ಮುಂದೆ ಹೇಳಲು ಆಗದೆ ಬಿಡಲು ಆಗದೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒದ್ದಾಡುತ್ತಿದ್ದೇನೆ ನಾನು ಎಂದವಳ ಕಣ್ಣಿನಿಂದ ನೀರು ಇಳಿದಿದ್ದವು. ಇಷ್ಟರವರೆಗೂ ಅವಳ ಆಡಿದ ಮಾತು ಕೇಳಿದವನ ಮನಸ್ಸಿಗೆ ಮೊದಲ ಬಾರಿಗೆ ಬಹಳವೇ ನೋವಾಗಿತ್ತು. ಇದುವರೆಗೂ ಅವಳ ಮನವನ್ನು ಅರಿಯುವ ಪ್ರಯತ್ನ ಕೂಡ ಮಾಡಲಿಲ್ಲ ಅವನು. ಆಗಲೇ ಅವನ ಮನಸ್ಸು ಪಶ್ಚಾತ್ತಾಪದ ದೊಳ್ಳೂರಿಯಲ್ಲಿ ಬೇಯತೊಡಗಿತು. ಅವನಿಗೆ ಏನೆನಿಸಿತೋ ಏನೋ, ಅಳುತ್ತಿದ್ದವಳನ್ನು ಏಕಾಏಕಿ ಬಿಗಿದಪ್ಪಿದನು. ಅವನ ನಡೆಗೆ ಶರದಿ ಒಂದು ಕ್ಷಣ ಬೆಚ್ಚಿ ಹಾಗೆ ಅವನ ಎದೆಗೊರಗಿದಳು. ಅದೇಕೋ ಅವಳ ಅಳು ಜೋರಾಗಿತ್ತು. ಅವನ ಎದೆಗೆ ಒರಗಿ ಜೋರಾಗಿ ಅತ್ತು ಬಿಟ್ಟಳು. ಸ್ವಲ್ಪ ಸಮಯ ಹಾಗೇ ಇದ್ದವನು ನಂತರ ಅವಳನ್ನು ಹಿಂದೆ ಸರಿಸಿ ಅವಳ ಕಣ್ಣೀರನ್ನು ಒರೆಸಿ ಅವಳ ಹಸ್ತವನ್ನು ಕೈಗೆ ತೆಗೆದುಕೊಂಡು ಅದರ ಮೇಲೆ ತನ್ನ ಕೈ ಹಸ್ತ ಇಟ್ಟು, ಶರದಿ, ಇನ್ಮುಂದೆ ನಿನ್ನ ಮನಸ್ಸಿಗೆ ನೋವಾಗುವ ಹಾಗೆ ಮಾತನಾಡುವುದಿಲ್ಲ, ಪ್ರಾಮಿಸ್ ಎಂದನು. ಆದರೂ ಅವಳ ದುಃಖ ಕಡಿಮೆಯಾಗಲಿಲ್ಲ. ಅವನಿಂದ ಕೈ ಬಿಡಿಸಿಕೊಂಡು ಚಾಪೆ ತೆಗೆದುಕೊಂಡು ನೆಲಕ್ಕೆ ಹಾಸಲು ಹೋಗುತ್ತಿದ್ದವಳ ಕೈ ಹಿಡಿದವನು, ಶರದಿ, ಪ್ಲೀಸ್ ನೆಲದ ಮೇಲೆ ಮಲಗಬೇಡ, ಇಲ್ಲಿಯೇ ಮಲಗು ಎಂದನು. ಏನೂ ಬೇಕಾಗಿಲ್ಲ, ನಾನು ಇಲ್ಲೇ ಮಲಗುತ್ತೇನೆ ಎಂದು ಕೋಪದಲ್ಲಿ ಹೇಳಿ ಚಾಪೆ ಹಾಸಿ ನೆಲದಲ್ಲಿ ಮಲಗಿದಳು. ಅದನ್ನು ನೋಡಿದವನು ಹಣೆಯನ್ನು ನೀವಿಕೊಂಡು ಅವಳು ಮಲಗಿದ್ದಲ್ಲಿಂದಲೇ ಅವಳನ್ನು ತೋಳಿಗೆರಿಸಿಕೊಂಡು ಹಾಸಿಗೆಯ ಮೇಲೆ ಮಲಗಿಸಿದನು. ಧನು, ಏನು ಮಾಡ್ತಿದ್ದೀಯಾ? ನಾನು ಇಲ್ಲಿ ಮಲಗುವುದಿಲ್ಲ ಎಂದು ಮಂಚದಿಂದ ಇಳಿಯಲು ನೋಡಿದವಳನ್ನು ಅವಳು ಇಳಿಯದ ಹಾಗೆ ಬಿಗಿಯಾಗಿ ಅವಳನ್ನು ಹಿಡಿದು ಅವಳ ಪಕ್ಕವೇ ಮಲಗಿದನು. ಅವನಿಂದ ಬಿಡಿಸಿಕೊಳ್ಳಲು ಹೊಸರಾಡಿದರೂ ಸಹ ಅದು ಅವಳಿಗೆ ಸಾಧ್ಯವಾಗಲಿಲ್ಲ. ಸ್ವಲ್ಪ ಸಮಯ ಹೊಸರಾಡಿದವಳು ಅವಳನ್ನು ಹಿಡಿದಿರುವ ಅವನ ಕೈಗಳನ್ನು ನೋಡಿ ತುಟಿಯರಳಿಸಿ ಹಾಗೆ ಮಲಗಿದಳು. ಅವನಿಂದ ಬಿಡಿಸಿಕೊಳ್ಳಲು ಹೊಸರಾಡುತ್ತಿದ್ದವಳು ಈಗ ಸುಮ್ಮನೆ ಮಲಗಿದವಳನ್ನು ನೋಡಿ ಅವನ ಮುಖದ ಮೇಲೂ ಕೂಡ ನಗು ಮೂಡಿತು. ಇಂದಿನಿಂದ ಅವಳ ನಡುವನ್ನು ಹಿಡಿದು ಹಾಗೆಯೇ ಮಲಗಿದನು. ಆರಾಧ್ಯಳಿಗೆ ಇಂದು ಬೆಳಗ್ಗೆಯಿಂದಲೂ ಆರೋಗ್ಯ ಸರಿ ಇಲ್ಲ ಎನಿಸುತ್ತಿತ್ತು. ಸಣ್ಣದಾಗಿ ಕೆಮ್ಮು ಕೂಡ ಶುರುವಾಗಿತ್ತು. ನಿಧಾನವಾಗಿ ಸುಸ್ತು ಕೂಡ ಅವಳನ್ನು ಆವರಿಸಿತು. ರಾತ್ರಿ ಅವಳಿಂದ ಸರಿಯಾಗಿ ಊಟ ಕೂಡ ಮಾಡಲು ಆಗಲಿಲ್ಲ. ಸ್ವಲ್ಪ ತಿಂದು ಬೇಗ ಮಲಗಿದಳು. ಬೆಳಗ್ಗೆಯಿಂದ ಸಣ್ಣದಾಗಿದ್ದ ಕೆಮ್ಮು ಸರಿ ರಾತ್ರಿಯಲ್ಲಿ ಜೋರಾಗತೊಡಗಿತು. ಆ ಕೆಮ್ಮು ಅವಳನ್ನು ಮಲಗಲು ಬಿಡದೆ ಕಾಡತೊಡಗಿತು. ಮಲಗಲು ಸಹ ಆಗದೆ ಎದ್ದು ಕುಳಿತು ಒಂದೇ ಸಮ ಕೆಮ್ಮತೊಡಗಿದಳು. ಅವಳ ಕೆಮ್ಮಿಗೆ ಎಚ್ಚರವಾದ ರಿಷಿ, ಆರಾಧ್ಯ, ಏನಾಯಿತು? ಯಾಕಿಷ್ಟು ಕೆಮ್ಮುತ್ತಿದ್ದೀರಾ ಎಂದನು. ಗೊತ್ತಿಲ್ಲ, ಬೆಳಗ್ಗೆಯಿಂದ ಸಣ್ಣದಾಗಿತ್ತು, ಈಗ ಜೋರಾಗಿದೆ ಎಂದು ಕೆಮ್ಮುತ್ತಲೇ ಮಾತನಾಡಿದಳು. ಮಾತನಾಡಲು ಕೂಡ ಅವಳಿಂದ ಆಗುತ್ತಿರಲಿಲ್ಲ. ಅವಳು ಎದೆ ಹಿಡಿದು ಕೆಮ್ಮುವುದನ್ನು ನೋಡಿದವನು ಮಲಗದ್ಲಿಂದ ಎದ್ದು ಅವಳನ್ನು ಸರಿಯಾಗಿ ಕೂರಿಸಿ, ಬಿಸಿ ನೀರು ಕಾಯಿಸಿ ಬರ್ತೀನಿ, ಕುಡಿಯುವಿರಂತೆ ಇರಿ ಎಂದು ಹೇಳಿ ತನ್ನ ತಾಯಿ ಮಲಗಿದ್ದರಿಂದ ಅವರನ್ನು ಇಳಿಸುವುದು ಬೇಡ ಎಂದು ತಾನೇ ಅವಳಿಗೆ ಬಿಸಿ ನೀರು ಕಾಯಿಸಿಕೊಂಡು ಬಂದಿದ್ದನು. ತಗೊಳ್ಳಿ, ಸ್ವಲ್ಪ ಬಿಸಿ ನೀರು ಕುಡಿಯಿರಿ ಎಂದು ಅವಳ ಕೈಗೆ ನೀಡಿದನು. ಕೆಮ್ಮುತ್ತಲೇ ಅರ್ಧ ಲೋಟ ನೀರು ಕುಡಿದವಳಿಗೆ ಸಾಕಾಗಿತ್ತು. ಅದೇಕೋ ಅನುಮಾನ ಬಂದು ಅವಳ ಹಣೆ ಮುಟ್ಟಿ ನೋಡಿದರೆ ಅವಳ ದೇಹ ಕೆಂಡದಂತೆ ಸುಡುತ್ತಿತ್ತು. ಆರಾಧ್ಯ, ಇಷ್ಟೊಂದು ಜ್ವರ ಬಂದಿದೆ, ಬನ್ನಿ ಈಗಲೇ ಹಾಸ್ಪಿಟಲ್ಗೆ ಹೋಗೋಣ ಎಂದನು. ಈ ಸರಿ ರಾತ್ರಿಯಲ್ಲಿ ಹೋಗೋದೇನು ಬೇಡ, ಬೆಳಗ್ಗೆ ಹೋಗೋಣ, ಈಗ ಮಲಗುತ್ತೇನೆ ಎಂದು ಹಾಗೆ ಮಲಗಿದಳು. ಅವಳಿಗೆ ಓದಿಸಿದವನು ಅವಳ ಹಣೆಯ ಮೇಲೆ ತಣ್ಣೀರು ಬಟ್ಟೆಯನ್ನು ಹಾಕಿದ್ದನು. ಎಷ್ಟೇ ಪ್ರಯತ್ನ ಪಟ್ಟರೂ ಅವಳಿಗೆ ನಿದ್ದೆ ಮಾಡಲು ಆಗಲಿಲ್ಲ. ತುಂಬ ಸಮಯದ ತನಕ ಕೆಮ್ಮಿದವಳು ನಂತರ ನಿದ್ರೆಗೆ ಜಾರಿದಳು. ರಿಷಿ ಮಾತ್ರ ಅವಳ ಸ್ಥಿತಿಯನ್ನು ನೋಡಿ ಬಹಳವೇ ಹೆದರಿದನು. ಮದುವೆಯಾಗಿ ಬಂದಾಗಿನಿಂದಲೂ ಒಂದು ದಿನವೂ ಅವಳು ಹೀಗಿರಲಿಲ್ಲ. ಕಣ್ಣಿನ ರೆಪ್ಪೆಯನ್ನು ಸಹ ಮುಚ್ಚದೆ ಆಗಿಂದಾಗೆ ತಣ್ಣೀರು ಬಟ್ಟೆಯನ್ನು ಬದಲಿಸುತ್ತಾ ರಾತ್ರಿ ಇಡೀ ಅವಳನ್ನು ನೋಡಿಕೊಂಡಿದ್ದನು. ಕಣ್ಣಿಗೆ ಎಣ್ಣೆ ಬಿಟ್ಟ ಹಾಗೆ ಎಷ್ಟೊತ್ತಿಗೆ ಸೂರ್ಯ ಉದಯಿಸುತ್ತಾನೆ ಎಂದು ಜಾತಕ ಪಕ್ಷಿಯ ಹಾಗೆ ಕಾಯುತ್ತಾ ಕುಳಿತನು. ಒಂದು ಹೆಣ್ಣಿಗೆ ಬೇಕಾಗಿರುವುದು ಶ್ರೀಮಂತಿಯ ಬದುಕ,
ಅಥವಾ ಸಮಾಜದಲ್ಲಿ ಅತಿ ದೊಡ್ಡ ಶ್ರೀಮಂತನಾಗಿರುವ ಗಂಡನ? ಅವಳಿಗೆ ಬೇಕಾಗಿರುವುದು ಶ್ರೀಮಂತಿಕೆಯ ಬದುಕಲ್ಲ, ಹೆಜ್ಜೆ ಹೆಜ್ಜೆಗೂ ಅವಳನ್ನು ಕಾಳಜಿ ಮಾಡುವ ಗಂಡ. ಅವಳು ಹೇಗಿದ್ದಾಳೋ ಹಾಗೆಯೇ ಅವಳನ್ನು ಒಪ್ಪಿಕೊಂಡು ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸುವ ಗಂಡ ಸಿಗಬೇಕು ಎಂದು ಅವಳು ಆಸೆ ಪಡುತ್ತಾಳೆ. ಬೆಳಕಾದರೂ ಸಹ ಆರಾಧ್ಯ ಕೆಮ್ಮು ಕಡಿಮೆಯಾಗಲಿಲ್ಲ. ರಿಷಿ ಮತ್ತೊಮ್ಮೆ ಬಿಸಿ ನೀರು ಕಾಯಿಸಿಕೊಂಡು ಬಂದು ಕೊಟ್ಟಿದ್ದನು. ಅವಳ ಸ್ಥಿತಿಯನ್ನು ನೋಡಿದ ವಸುಂಧರ ಅವರು ಕೆಮ್ಮು ಸ್ವಲ್ಪ ಕಡಿಮೆಯಾಗುವ ಹಾಗೆ ಕಷಾಯ ಮಾಡಿಕೊಂಡು ಬಂದು ಅವಳ ಬಳಿ ಕುಳಿತು ಅದನ್ನು ಕುಡಿಸಲು ನೋಡಿದರೆ ಏನೇ ಮಾಡಿದರೂ ಆರಾಧ್ಯ ಅದನ್ನು ಕುಡಿಯುತ್ತಿರಲಿಲ್ಲ. ಆರಾಧ್ಯ, ಮಾತನಾಡಲು ಸಹ ಆಗದಷ್ಟು ಕೆಮ್ಮಾಗಿದೆ, ಹಾಸ್ಪಿಟಲ್ಗೆ ಹೋಗುವಿರಂತೆ, ಅಲ್ಲಿಯ ತನಕ ಸ್ವಲ್ಪ ಕಷಾಯ ಕುಡಿ, ಕೆಮ್ಮು ಸ್ವಲ್ಪ ಕಡಿಮೆಯಾದರೂ ಆಗಬಹುದು ಎಂದು ಬಲವಂತ ಮಾಡುತ್ತಿದ್ದರು. ಆದರೂ ಅವರ ಮಾತನ್ನು ಕೇಳಿದವಳು, ನನಗೆ ಬೇಡ ಅತ್ತೆ, ತುಂಬ ಕಹಿ ಇರುತ್ತೆ, ನನಗೆ ಕುಡಿಯಲು ಆಗಲ್ಲ ಎಂದು ಕೆಮ್ಮುತ್ತಲೇ ಹೇಳಿದಳು. ಹೊರಗಿನಿಂದ ಬಂದವನು ಅವಳು ಬೇಡ ಎನ್ನುತ್ತಿರುವುದನ್ನು ನೋಡಿ, ಅಮ್ಮ ಕೊಡಿಲಿ, ನಾನು ಕುಡಿಸುತ್ತೇನೆ, ನೀನು ಹೋಗು ಎಂದು ವಸುಂಧರ ಅವರ ಕೈಯಿಂದ ಕಷಾಯವನ್ನು ತನ್ನ ಕೈಗೆ ತೆಗೆದುಕೊಂಡಿದ್ದನು. ಅವಳ ಬಳಿ ಕುಳಿತವನು, ಆರಾಧ್ಯ, ಹಠ ಮಾಡಬೇಡಿ, ರಾತ್ರಿಯೆಲ್ಲ ತುಂಬ ಕೆಮ್ಮಿ ಸುಸ್ತಾಗಿದ್ದೀರಾ, ಸ್ವಲ್ಪ ಕುಡಿಯಿರಿ, ಆಮೇಲೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತೀನಿ ಎಂದು ಕಷಾಯದ ಲೋಟವನ್ನು ಅವಳ ಮುಂದೆ ಚಾಚಿದನು. ಅಂದು ತುಂಬ ಕಹಿಯಾಗಿರುತ್ತದೆ, ನನಗೆ ಕುಡಿಯಲು ಆಗುವುದಿಲ್ಲ ಎಂದು ಮುಖ ಕಿವುಚಿ ಹೇಳಿದಳು. ಕಷಾಯ ಕಹಿ ಇರದೆ ಸಿಹಿಯಾಗಿರುತ್ತದೆಯಾ? ಕಹಿ ಇದ್ದರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಸ್ವಲ್ಪ ಕುಡಿಯಿರಿ ಎಂದು ಅವಳ ಮುಂದೆ ಲೋಟ ಚಾಚಿದನು. ಅವನ ಬಲವಂತಕ್ಕೆ ಬೇಡ ಎನ್ನಲು ಆಗದೆ ಒಂದು ಗುಟುಕು ಕುಡಿದವಳು ಅದನ್ನು ಬಾಯಿಯಲ್ಲಿಯೇ ಇರಿಸಿ ಕಹಿಗೆ ಋಷಿಯ ಮೇಲೆ ಉಗಿದು ಬಿಟ್ಟಳು. ಮುಂದುವರೆಯುವುದು. ಆರಾಧ್ಯ ಋಷಿಯ ಮೇಲೆ ಕಷಾಯವನ್ನು ಉಗಿದ ನಂತರ ಋಷಿ ಏನು ಮಾಡುತ್ತಾನೆ ಎಂದು ಮುಂದಿನ ಸಂಚಿಕೆಯವರೆಗೂ ಕಾದು ನೋಡೋಣ. ಧನ್ಯವಾದಗಳು.